ಪ್ರಸ್ತಾಪ ಮಾಡಿದಂತೆ ನಾನು ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಹೇಳೋದಷ್ಟೇ. ಡಿ ಕೆ ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದ್ರು ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನೀವು ಹೇಳದೆ ಹೋದ್ರು ಹೇಳ್ತಿದ್ದೆ. ಆಯ್ತಪ್ಪ, ನಾ ಹೇಳೋದಷ್ಟೇ ಅಂತಂದಲ್ಲ. ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಕ್ಯಾಬಿನೆಟ್ ಅಲ್ವಾ? ಹೆಡೆಡ್ ಬೈ ಡಿ ಕೆ ಶಿವಕುಮಾರ್ ಅಲ್ವಾ? ಅದು ನಮ್ಮ ಸರ್ಕಾರ ಇದೆ. ನನಗೆ ವಿಶ್ವಾಸ ಇದೆ, ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅದರಿಂದ ಮೀಸಲಾತಿ ಎಲ್ಲಿವರೆಗೆ ಇರ್ಬೇಕಪ್ಪ ಅಂತಂದ್ರೆ ಅಸಮಾನತೆ ಹೋಗುವವರೆಗೂ ಇರ್ಬೇಕು. ಎಲ್ರಿಗೂ ಸಮಾನ ಅವಕಾಶ ಸಿಕ್ಕವರೆಗೂ ಇರ್ಬೇಕು. ಅದಕ್ಕೆ ಹೇಳೋದು ಸಮಪಾಲು ಸಮಬಾಳು ಅಂತ ಹೇಳೋದು. ಇಲ್ಲದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕಲ್ಲ. ಒಂದು ದುರ್ದೈವದ ಸಂಗತಿ ಏನಪ್ಪ ಅಂತಂದ್ರೆ, ಈ ಓದ್ದವರೇ ಜಾಸ್ತಿ ಮಾಡೋದು, ಜಾತಿ ಮಾಡೋದು. ಅದು ಹೋಗ್ಬೇಕು. ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ನಾನು ಇಲ್ಲಿವರೆಗೆ ನ್ಯಾಯದ ರಥ ಹೇಳಕ ಬಂದಿದ್ದೀನಪ್ಪ, ಇದು ಮುಂದಕ್ಕೆ ಸಾಧ್ಯವಾದ್ರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಿಬೇಡಿ ಅಂತ ಹೇಳಿ ಅಲ್ವಾ? ಎಲ್ಲರೂ ಅಲ್ಲ, ಕೆಲವರು ವಿದ್ಯಾವಂತರು. ಈಗ ನಾವು ಒಂದು ಮೌಢ್ಯ ನಿವಾರಣಾ ಕಾಯ್ದೆ ತಂದಿದ್ದು, ಅದು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ? ಈಗಲೂ ನಾವು ಬಹಳ ಜನ ವಿದ್ಯಾವಂತರು, ನಮ್ಮಲ್ಲೂ ಕೂಡ ಅಂದ್ರೆ ಶೋಷಿತ ವರ್ಗದವರು ಕೂಡ ಅಲ್ವಾ? ಮೌಢ್ಯಗಳು ನಂಬ್ಕೊಳ್ಳಲ್ವಾ? ಈ ಬಸವಣ್ಣ ಏನ್ ಹೇಳಿದ, ಬೆಳಗಾಂನಲ್ಲಿ ಈ ಕಾನೂನನ್ನು ಮಾಡದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಅಲ್ಲ SCP TSP ನಲ್ಲಿ ಹಣ ಖರ್ಚು ಮಾಡಬೇಕು ಅಂತ ಮಾಡಿದ್ಯಾರು? ಅದಕ್ಕಿಂತ ಮೊದಲು 13-14ರಲ್ಲಿ 8,000 ಚಿಲ್ಲರೆ ಇತ್ತು. ನಾನು ಈ ಕಾನೂನು ಮಾಡಿದ್ಮೇಲೆ 15,000 ಆಯ್ತು. 15,000 ಚಿಲ್ಲರೆ. ಆಮೇಲೆ ಈ ವರ್ಷ ಎಷ್ಟಿದೆ ಗೊತ್ತಾ? 34 44,636 ಕೋಟಿ. 44,636 ಕೋಟಿ. ಯಾಕೆ ಮಾಡಲಿಲ್ಲ ಬೇರೆಯವರು? ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲ. 7D ಬದಲಾವಣೆ ಮಾಡಿದವರು ಯಾರು? ಡ್ರಾಪ್ ಮಾಡಿದವರು ಯಾರು? 7 ಆಮೇಲೆ ಮುಂದೆ ಮಾಡಬೇಕಾದ ಬೇರೆ ವಿಚಾರ. 7D ಅದನ್ನ ಡ್ರಾಪ್ ಮಾಡಿದವರು ಯಾರು? ಅಮೆಂಡ್ಮೆಂಟ್ ಮಾಡಿ ಆಯ್ತು. ಈಗ 4%
ಬಡ್ಡಿನಲ್ಲಿ 10 ಲಕ್ಷದವರೆಗೆ ಸಾಲ ಸಿಗಬೇಕು ಬ್ಯಾಂಕ್ನಲ್ಲಿ, KSFC ನಲ್ಲಿ ಅಂತ ಮಾಡಿದವ್ರು ಯಾರು? ಅಂದ್ರೆ ನಾ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬದ್ಧತೆ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.